ಅದಕ್ಕೆ ಪ್ರಾಣಾಂಚಿಕಾನಿ ಇಂದ್ರಿಯಾಣಿ ವ್ಯತೃಣ ಸ್ವಯಂಭೂ ನ ಅಂತರಾತ್ಮನ್. ಯಾವ ಇಂದ್ರಿಯ ಮತ್ತು ಮನಸ್ಸಿಗೂ ಅದು ಅಗೋಚರವಾದದ್ದು. ಅಂತರಾತ್ಮನ ಇರುವನ್ನ ತಿಳಿಲಿಕ್ಕೆ ಅವನ್ನೆಲ್ಲ ಬಂದ್ ಮಾಡು. ಅದಕ್ಕೆ ಶಮೆ ದಮೆ ಅಂತಾರೆ. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಅತ್ಯವಶ್ಯದ. ಅವಾಗ ಅದನ್ನು ಅನುಭವ ಮಾಡ್ಕೊಳಿಕ್ಕೆ. ನಿದ್ರೆಯನ್ನ ಅನುಭವಿಸ್ತೇವೆ, ಏನು ಯಾವ್ದಾರ ಇಂದ್ರಿಯಗಳ ಮುಖಾಂತರ ನೋಡ್ತೇವೆ. ಕಣ್ಣು ಕಿಸದು ನೋಡಿದ್ದೇನೆ, ಕೈ ಆಡಿಸಿ ನೋಡಿದ್ದೇನೆ, ಮುಟ್ಟಿ ನೋಡಿದ್ದೇನೆ. ಅದನ್ನ ನಿದ್ರೆ ಅನುಭವ ಹೆಂಗ್ ಗೊತ್ತಾಯ್ತು ನಿನಗೆ ಅಂದ್ರೆ ಅನುಭವದಿಂದ. ಹೋದಿಲ್ಲ? ಆರಾಮಿದ್ದೆ ಅಂತ ಹೇಳ್ತಿ, ಹೆಂಗ್ ಗೊತ್ತಾಯ್ತಪ್ಪ? ನೆಕ್ಕಿ ನೋಡಿದ್ದೇನೆ, ಮುಟ್ಟಿ ನೋಡಿದೆ, ಮೂಸಿ ನೋಡಿದೆ. ಯಾವ ಇಂದ್ರಿಯಗಳನ್ನು ಹಚ್ಚಿ ನೋಡಿದೆ? ಅಲ್ಲಿ ಎಲ್ಲ ಇಂದ್ರಿಯಗಳ ಅಡಿಗೆ ಹೋಗ್ಯಾವ. ಹೌದಿಲ್ಲ? ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಳೆದಾಗ ನಿದ್ರೆ ಆನಂದದ ಅನುಭವ ನಿನಗೆ ಮಾಡ್ಕೊಂಡಿ. ಅದಕ್ಕೆ ಇದನ್ನು ಅನುಭವದಿಂದ ನೋಡಲೇ ಜೀವನೇ. ನಿನ್ನೊಳಗಿದ್ದದ್ದನ್ನು ಇಂದ್ರಿಯಗಳ ವ್ಯಾಪಾರ ಮನುಷ್ಯನ ವ್ಯಾಪಾರ ಬಂದ್ ಮಾಡಿ ನೋಡ್ಕೊಂಡು. ಬಹಳ ಕಠಿಣ ಅದ ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ಎತ್ತು ಹೋಗಬಾರ್ದಲ್ಲ ಮನಸ್ಸು ವಿಷಯ ವಸ್ತುಗಳ ಕಡೆಗೆ. ಹೋಗದಂಗೆ ಮಂಗ್ಯನಂತ ಮನಸ್ಸನ್ನು ಕಾಯ್ಬೇಕಲ್ಲ. ಅವು ಬಂದಾದಾಗ ಇದು ಅನುಭವ ಬರ್ತದೆ. ನಾವು ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಚೆನ್ನಾಗಿ ಶಮದ ಮಾದಿಗಳು ನಮ್ಮಲ್ಲಿ ನೆಲೆಗೊಂಡಾಗ ಇದು ಅವಾಗ ಬ್ರಹ್ಮಚಿಂತನದ ಅಭ್ಯಾಸ ಮಾಡ್ಲಿಕ್ಕೆ, ಆತ್ಮಚಿಂತನ ಅಭ್ಯಾಸ ಮಾಡಕ್ಕೆ ಬರ್ತೈತಿ. ಎಲ್ಲಿ ತನಕ ಹೊರಮುಖ ವೃತ್ತಿ ಇರ್ತೈತಿ, ಮನಸ್ಸು ಓಡಾಡ್ತೈತಿ ವಿಷಯ ವಸ್ತುಗಳಲ್ಲಿ, ಅದಕ್ಕೆ ಬುದ್ಧಿ ಹೇಳಿ ಹಿಂದೆ ಅದನ್ನ ಮನಸ್ಸನ್ನು. ಆ ಜಾಗರಣದೋಳು ಎಡೆಯಾಡಿ ಬಳಲುವ ಮನವನ್ನು ಓಜೆಯಂ ನಿಲ್ಲಿಸಿ, ಅಂದ್ರೆ ವಿಚಾರದಿಂದ ಅದಕ್ಕೆ ಬುದ್ಧಿ ಹೇಳಿ ಒಳಗ ಆಂತರಿಕವಾಗಿ ಮಹಾಮಂತ್ರದ ಸುನಾದವನೇ ಕೇಳುತ್ತಿರ್ಪದೆ ತೂರ್ಯವು ಅಂದರು. ಅದಕ್ಕೆ ಸಮಾಧಿ ಸ್ಥಿತಿ ಅನುಭವ ಆಗಕತ್ತಿ ಬಿಡ್ತೈತಿ ನಿನಗೆ. ಆ ಅಭ್ಯಾಸ ನಾವು ಮಾಡಿದ್ರಲ್ಲ, ಬರೇ ಹೊರಗೆ ಓಡಾಡ್ತೈತಿ. ಅದ್ರಾಗೈತಿ ಇದ್ರಾಗೈತಿ, ಮುಕ್ಕಳು ಸುಟ್ಟು ಬೇಕಿನಂಗೆ, ಅದ್ರಾಗೈತಿ ಇದ್ರಾಗೈತಿ, ಎಲ್ಲಿ ನಿಂದ್ರಾಗ್ತಾ ಇರಲಿಲ್ಲ. ಅಂದ್ರೆ ಸ್ವಲ್ಪ ಹರಿದಾಟ ನಿಲ್ಲಿಸಿದ್ರೆ ನಿನ್ನಲ್ಲಿ ಐತಿ ಅನ್ನೋದು ನಿನಗೆ ಗೊತ್ತಾಕೈತಿ. ಸುಳ ಬಳಲ್ತಿದ್ವಿ, ಅದ್ರಾಗೈತಿ ಇದ್ರಾಗೈತಿ, ತಪ್ಪು ತಿಳುವಳಿಕೆಯಿಂದ. ಅನುಭವ ಗಮ್ಯವಾದದ್ದನ್ನು ನಾವು ಇಂದ್ರಿಯಗಳ ಮುಖಾಂತರ ನೋಡಕ್ ಹೋದ್ರೆ ಹೆಂಗೆ ಅನುಭವಕ್ಕೆ ಬರ್ಬೇಕ್ರಿ? ಅದು ಮೊದಲಿನ ಅನುಭವದ ನೆನಪಿನಾಗ ಯಾವಾಗಲೂ ಇರಾಕಲಿ. ಮೊಟ್ಟ ಮೊದಲಿಗೆ ಅನುಭವಕ್ಕೆ ಬಂದದ್ದು ಆನಂದದ ಅನುಭೂತಿ, ಫಸ್ಟ್ ಇಂಟ್ಯೂಷನ್ ಅಂತ ಅದಕ್ಕೆ ಕರೀತಾರೆ. ಎಲ್ಲ ಆಕಾರ ಕೈ ಬಿಟ್ಟಾಗ ವೃತ್ತಿ ಬ್ರಹ್ಮಾಕಾರ ಅಥವಾ ಆನಂದದ ಆಕಾರಕ್ಕೆ. ಆನಂದ ಬೇಕಾದ್ರೆ ಸಾಮಾನ್ಯ ಅದಕ್ಕೆ ಬೇಕಾಗ್ಯಾವ್ರಿ. ಸಾಮಾನ್ಯ ಅಂತಿರೋ ಏನು ಸುಖ ಆನಂದ ಅಂತಿರೋ? ಅದಕ್ಕೆ ಜಗತ್ತಿನ ಯಾವ ವಸ್ತುಗಳಿಗೆ ಸಾಮಾನುಗಳಿಗೆ ಆನಂದ ಅಂತ ಕರೆದಿಲ್ಲ. ನಾನೇ ಆನಂದ ಸ್ವರೂಪ ಅಂದರ ಹೊರತು ಜಗತ್ತಿನ ವಸ್ತುಗಳು ಯಾವ ಆನಂದ ಸ್ವರೂಪ ಅಂತ ಕರೆದಿಲ್ಲ. ಚಿದಾನಂದ ರೂಪ ಶಿವೋ ಅಂದ. ನಾನೇ ಆನಂದ ಸ್ವರೂಪ ಇದ್ದೇನೆ ಅಂದ ಹೊರತು ಜಗತ್ತಿನ ಸಾಮಾನ್ಯ ಅವು ಆನಂದ ಸ್ವರೂಪ ಅಲ್ಲ. ಅವು ಕೆಟ್ಟ ಹೋಕ್ಕವು, ವಿಕಾರಾಗಿ ನಾಶ ಆಗಿ ತೋರೆಡುವ ಅವು ಸಾಮಾನುಗಳು, ಜಗತ್ತಿನ ಸಾಮಾನುಗಳು. ಜಗತ್ತಿನ ಸಾಮಾನದಾಗ ನಾವು ಅದನ್ನು ಹುಡುಕಾಕ್ ಹೊಂಟೇವಿ, ಸಿಗಬಹುದು ಅನ್ನೋದು. ಸಿಕ್ಕಿದ್ರೆ ಇಲ್ಲಿ ತನಕ ಯಾಕೆ ಸುಖ ಹೊಂದಿಲ್ಲ? ಸಾಮಾನು ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದ್ಬಿಡ್ತಿದ್ರು. ಸುಖ ನಿನ್ನೊಳಗೈತಿ, ನೀನ ಅದ ಅದಿ, ನೀನ ಸುಖ ಸ್ವರೂಪ ಇದ್ದು ಅದನ್ನ ಸಾಮಾನದಾಗ ಹುಡುಕಾಕೋತ್ ಭ್ರಮ ಆಗೈತಿ ನನಗೆ. ನೀವು ಜಗತ್ತಿನ ತಿನ್ನೋನು ವಸ್ತುಗಳಿಗೆ ಹೆಸರು ಕಳೆದಾರೆ. ಉಂಡಿ ಹೋಳಿಗೆ ತಿನ್ನೋನು ವಸ್ತುಗಳ ಪದಾರ್ಥ ಬೇರೆ ಬೇರೆ ಹೆಸರು ಕಳೆದಾರೆ. ಗಂಡ ಅದಾರ, ಹಿಂತಿಗೆ ಹೆಂಡತಿ ಅದಾರ. ಸುಖ ಏನು ತಂದಿಲ್ಲ, ಹೌದಿಲ್ಲ? ಹೆಂಡತಿ ಗಂಡ ಸುಖ ಆಗಿದ್ರೆ ಅದಕ್ಕೂ ಸುಖ ಅಂತ ಕರಿತಿದ್ರು. ಬಾರ ಸುಖ ಅಂತ ಕರಿತಿದ್ರು. ಆನಂದ ಅಂತ ಕರಿತಿದ್ರು. ಅದಕ್ಕೆ ಯಾವ ವಸ್ತುಗಳು ಆನಂದ ಅಲ್ಲವು, ಬೇಸರಿಕೆ ಕೊಡ್ತಾವ. ನೀ ಅವುಗಳಲ್ಲಿ ಐತಿ ಅಂತ ಕಲ್ಪಿಸ್ಕೊಂಡಿ. ನೀ ಕಲ್ಪಿಸ್ಕೊಂಡಂಗಿಲ್ಲ. ಅದು ವಸ್ತು ಸ್ಥಿತಿ ಬೇರೆನೇ ಐತಿ. ನೀ ಕಲ್ಪನೆ ಎಲ್ಲ ಕೈ ಬಿಟ್ಟಾಗ ಅದು ಅನುಭವ ಬರುವುದು. ನಿನ್ನಲ್ಲಿ ಐತಿ ಅನ್ನೋದು ಅನುಭವ ಬರ್ತೈತಿ. ಅದಕ್ಕೆ ಹುಡುಕ್ಯಾಡಿ ಸಾಕಾಗಿ ಬೇಸರಾಗಿ ಎಲ್ಲಿ ವಿಶ್ರಾಂತಿಯನ್ನು ಹೊಂತೀಯ? ನಿನ್ನೊಳಗೆ ಹೊಂತಿ. ಈ ಕಸ್ತೂರಿ ಮೃಗದ ಉದಾಹರಣೆ ಕೊಡ್ತಾರಲ್ಲ, ಅದ್ರ ವಾಸನೆ ಸುವಾಸನೆ, ಕಸ್ತೂರಿ ಮೃಗ ಸುವಾಸನೆಗೆ ಅಡವಿ ಎಲ್ಲ ತಿರುಗ್ತದೆ. ಎಲ್ಲಿ ಬರ್ತೈತಿ ಅದು ವಾಸನೆ ಅಂತ? ತಿರುಗಿ ಬೇಸರಾಗಿ ಅದು ಮಕ್ಕೊಂಡು ಹೂಕುಳ ಕಡೆ ಮುಖ ಮಾಡಿ ಮಕ್ಕೊಂಡ ತನ್ನ ಹೂಕುಳದ ಬೆವರಿನಿಂದನೇ ಬರುವಂಥದ್ದು ಕಸ್ತೂರಿ ಮೃಗ. ಅವಾಗ ಇಲ್ಲೇ ಐತೆ ಅನ್ನೋದು. ಅದಕ್ಕೆ ಅದ ಬೆವರು. ಅದು ಗಿಡಕ್ಕೆ ಅದು ತಿಕ್ಕಿದಾಗ ಆ ಬೆವರಿನ ಕಸ್ತೂರಿ ಗುಳಿಗೆಗಳನ್ನು ಮಾಡುವುದು ಅದ ವಾಸನೆ. ಅದು ಕಸ್ತೂರಿ ಮೃಗದ ಬೆವರಿನ ಹೂಕುಳದಾಗಿನ ಬೆವರು ತಿಕ್ತೆ ಅಂದ್ರೆ
ಅದನ್ನು ತಗೊಂಡ ಪ್ಯೂರ್ ಕಸ್ತೂರಿ ಸಿಗೋದು ಭಾಳ ಕಠಿಣ ಐತೆ. ಕಸ್ತೂರಿ ಮೃಗಗಳು ಏನ್ ಅವು ಬಹಳ ದುರ್ಲಭ. ಪ್ಯೂರ್ ಕಸ್ತೂರಿ ಸಿಗ್ಬೇಕಾಗ್ತದೆ ಏನ್ ಹಂಗೆ ನನ್ನಲ್ಲಿ ಐತಿ ಅಂತ ಒಂದು ಆ ಶ್ರೇಷ್ಠವಾದಂಥ ಸ್ಥಿತಿ ಅನ್ನೋದು ಹೊಳೆದು ಅಂದ್ರೆ ಅವಧಿ ಬೇಕದಕ್ಕೆ. ಅದನ್ನು ಸಂಶೋಧನೆ ಮಾಡ್ಬೇಕಾಗೈತಿ. ನನ್ನಲ್ಲಿ ಇದ್ದದ್ದು ನಾವು ಸಂಶೋಧನೆ ಮಾಡ್ಬೇಕಾದ್ರೆ ಇದು ಹೊರಗಿನ ವ್ಯಾಪಾರ ಎಲ್ಲ ಬಂದ್ ಮಾಡ್ಬೇಕಾದ್ರೆ ಭಾಳ ದಿನ ಹಿಡಿತೈತಿ. ಇದನ್ನು ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡ್ಬೇಕಾದ್ರೆ ಅನೇಕ ಜನ್ಮಗಳು ಹಿಡಿತಾವೆ ಇದಕ್ಕೆ. ಅದಕ್ಕೆ ಹೇಳ್ಯಾರ ಅವ್ರು ಕೃಷ್ಣ ಪರಮಾತ್ಮ ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು ಅಂತ. ಇದನ್ನು ಬಂದ್ ಮಾಡಿದಾಗ ಅದರ ಅನುಭವ ಮಾಡ್ಕೊಳಕ್ ಇದನ್ನ ಎಲ್ಲಿ ತನಕ ನೀ ಬಂದ್ ಮಾಡೋದಲ್ಲ ಅಲ್ಲಿ ತನಕ ನಿನಗೆ ಅನುಭವ ಬರೋದಿಲ್ಲ. ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಳೆದಾಗ ಅವಾಗ ಮುಂದುವರಿದ ಸಾಧಕ ಅಂದ್ರೆ ಅವಾಗಂತಾರೆ ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದು ಸ್ಥಗಿತ ಆದಾಗ ಅವಾಗ ಅವಾಗ ಸೂಕ್ಷ್ಮ ಶರೀರ ಅನಾಥನಾದಗಳು ಕೀಳಾಕ್ ಶುರು ಮಾಡ್ತಾವ. ಮತ್ತೆ ಅಲ್ಲೇ ಅವನು ನಿಂದ್ರಂಗಿಲ್ಲ, ಅವನೇ ಕೇಳ್ಕೊಂತ ಅದು ಮುಂದುವರಿಬೇಕಾಗತ್ತೆ. ಮತ್ತೆ ಮುಂದುವರೆದು ಯಾ ಸ್ವಾಮಿ ಸನ್ಯಾಸಿಗಳಿಗೆ ಕಾಣಿಸ್ತಾವ ಹೇಳಿ ಅಂತಿದ್ರು. ಸನಾತನಾದಗಳು ಸೂಕ್ಷ್ಮ ಶರೀರಗಳು ಮುಂದುವರಿದಂಥ ಸಾಧಕರಿಗೆ ಇವೆಲ್ಲ ತೋರಾಕತ್ತ. ಅವಾಗ ನಮ್ಮ ಅಭ್ಯಾಸ ಬರೋಬ್ಬರಿ ನಡೆದೈತೆ ಅಂತ ತಿಳ್ಕೊಬೇಕಂತಿದ್ರು. ಅಂತ ಖಾತ್ರಿ ಮಾಡ್ಬೇಕು ಪ್ರತಿಯೊಬ್ಬರಿಗೆ. ಅದನ್ನು ಆ ಘಟ್ಟವನ್ನು ದಾಟಬೇಕು. ಸೂಕ್ಷ್ಮ ಶರೀರಕ್ಕೆ ಹೆದರ್ಕೊಂಡು ಕುಂತ್ರೆ ಹೆಂಗೆ ಬೇಕಾದ ತೋರೈತೆ ಅಂದ್ರೂ ಹೆದರ್ಬಾರ್ದು. ಇನ್ನಿನ ಸಾಧನೆ ನಿಷ್ಠೆಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಿರ್ತಾವ. ಭಯಾನಕ ದೃಶ್ಯಗಳು ತೋರ್ತಾವ, ಕಠೋರವಾದ ಶಬ್ದಗಳು ಕೇಳಿಸ್ತಾವ. ಅಭ್ಯಾಸದಲ್ಲಿ ಮುಂದುವರಿದವಂಗೆಲ್ಲ ಏಕದಮ್ ಮೈಯನ್ ಟೆಂಪರೇಚರ್ ಬದಲಕ್ಕ ಜ್ವರ ಬರ್ತಾವ ಆ ಶಬ್ದ ಕೇಳಿದ್ರೆ. ಹಂಗ ಕಠೋರವಾದಂಥ ಶಬ್ದಗಳು. ಮೊಹಮ್ಮದ್ ಪೈಗಂಬರ್ ನಮಾಜಿ ಕೂತಾಗದ ಆಗೈತೆ ಅವ ಗಣವು. ಕಠೋರವಾದ ಶಬ್ದಗಳು ಕೇಳಿತೈತೆ ಅವ. ಭಯಂಕರ ಟೆಂಪರೇಚರ್ ಬದಲಾಗ್ಬಿಟ್ಟೈತೆ ಅವ. ಮೈಯಾಗೆಲ್ಲ ಇದಾಗ್ಬಿಟ್ಟೈತೆ. ಅವಾಗ ದೇವತೆಗಳು ಕಾಣಿಸ್ಕೊಂಡಾರ. ತನ್ನ ಹೆಂಡತಿ ಮುಂದೆ ಬಂದು ಹೇಳ್ಯಾನು ಹಿಂಗೆ ನಡೆದವು ಇವತ್ತು ಘಟನೆಗಳು ನಮಾಜಿ ಟೈಮ್ನಾಗ ಅಂತ. ಅದಕ್ಕೆ ಮುಂದುವರಿದಂಥ ಸಾಧಕರಿಗೆ ಅಂತಃಕರಣ ಪರಿಶುದ್ಧಿ ಎನ್ನುವ ವಿಷಯ ವಾಸನೆಗಳನ್ನು ಪೂರ್ಣ ಕೈ ಬಿಟ್ಟಾಗ ಇದರ ಅಭ್ಯಾಸದಾಗ ಮುಂದುವರೆದವಂಗೆ ಇದು ಅನುಭವ ಬರ್ತದೆ. ನಾವು ಮುಂದುವರಿಬೇಕಾದ್ರೆ ಮನೋ ವ್ಯಾಪಾರ ಇಂದ್ರಿಯ ವ್ಯಾಪಾರ ಬಂದ್ ಮಾಡಿದಾಗ ಅದನ್ನು ಮುಂದುವರಿಯಾಕೆ ಬರ್ತೈತೆ. ನಾವು ಇನ್ನೂ ಇದ್ರಾಗ ಇದ್ದೇವೆ, ಇದ್ರಾಗ ಹಣಿಕೆ ಹಾಕ್ಬೋದು ಬಿಡುವಲ್ಲಿ. ಇನ್ನು ಮುದುಕಾದ್ರೂ ಬಿಡುವಲ್ಲಿ ಇನ್ನು, ಹೌದಿಲ್ಲ? ಅದ್ರಾಗೈತಿ ಇದ್ರಾಗೈತಿ ಅನ್ನೋದು ಅದ್ರ ವಾಸನ ಹಂಗೈತಿಲ್ಲ. ಇನ್ನೊಂದು ಜಪಾಟಿ ನೋಡೇ ಬಿಡ್ಬೇಕಂತೈತಿಲ್ಲ. ಇಂದ್ರಿಯಗಳು ಮಜಾ ಮಾಡಿ ಸುಖ ಹೊಂದಬೇಕನ್ನೋ ವಾಸನ ಐತಲ್ಲ, ಅವ ನಮ್ಮ ನಿಜವನ್ನು ತಿಳ್ಕೊಳಕ್ಕೆ ಅಡ್ಡಿಯನ್ನು ಉಂಟು ಮಾಡಿತ್ತು. ಜನ್ಮ ಜನ್ಮಾಂತರದಿಂದ ಅದಾವ ಇವೆಲ್ಲ ವಾಸನೆಗಳು ನಮ್ಮಲ್ಲಿ ಬೇರು ಬಿಟ್ಬಿಟ್ಟಾವ. ಇವನ್ನೆಲ್ಲ ಸಮೂಲವಾಗಿ ನಾಶ ಮಾಡ್ಕೊಳ್ಳೋದ ಹೊರತು ಒಂದೇ ದಿನ ಎರಡು ದಿನ ಕೇಳಿರೋದು ಹೋಗುದಿಲ್ಲ. ವಾಸನೆಗಳು ಸುಪ್ತ ರೀತಿ ಒಳಗಿರ್ತಾವ. 7 ಹೊತ್ನ್ಯಾಗ ಅಷ್ಟ ಸುಪ್ತಾಗಿ ಬಿದ್ದಿರ್ತಾವ ತ್ಯಾಪಗ. ಬಿಡು ನೀನು ಮತ್ತೆ ಹೋಗುರಾಗಿ ಬಿಡು ಬಿಡು ಪುರುಷತ್ತಲ್ಲಿ ಅವು ಗಂಡಕ್ಕವು ಮತ್ತೆ ನಿನ್ನ ಎಳ್ಕೊಂಡ ತಿರ್ಗ್ಯಾಡಕ್ ಹಚ್ತಾವ. ನೀನು ತುಡುಗು ಮೇಯುದು ಯಾಕ್ರಿ? ತುಡುಗು ಮೇಯಕ್ಕೆ ಚಲೋ ಆಕತಿ ಯಾಕ್ರಿ? ಏನಾರು ಬಂದೋಬಸ್ತ್ ಮಾಡಿ ಗೊತ್ತಿಲ್ದಂಗೆ ಹೋಗಿ ಆ ಕಡೆ ಹೋಗತಿ. ಅದು ಮತ್ತೆ ತುಡುಗು ಕಟ್ಟಿ ಒಮ್ಮೆ ಬಿಚ್ಚಿ ಬಿಟ್ರೆ ನೋಡಿ ಅದನ್ನ ಹೆಂಗೆ ಓಡಾಡ್ತೈತಿ. ಅದು ಸಿಗುದನೇ ಇಲ್ಲ ಯಾಕ್ರಿ? ಹಂಗಾಕೈತಿ ಮನಸ್ಸು. ಬಿಡುದು ಏನು ಗಟ್ಟಿ ಹಾಕ್ಬಿಟ್ಟ ಉಡ್ಯಾಡ್ತೈತಿ ಮನಸ್ಸಂಗೆ. ನಿಂದ್ರದಿಲ್ಲ, ಓಡ್ತೈತಿ. ಇನ್ನೊಂದು ತಾಸು ಇಲ್ಲೇ ನಿಂದ್ರಂದ್ರೆ ನಿಂದ್ರದಿಲ್ಲ, ಓಡ್ತೈತಿ. ಅಲ್ಲಿ ಮತ್ತೆ ಅಲ್ಲಿ ಕಾದಾಗ್ತೈತಿ ನೋಡಿ ಹೋಗ್ಬೇಕಲ್ಲಿ ಸರ್ಗ್ಯಾಡಕ. ಆಕೈತಿ. ಇವತ್ತು ಶಿವರಾತ್ರಿ ಇಲ್ಲೇ ಕುಂಡ್ರಕಾಕತಿ ಯಾಕ್ರಿ? ಏನು ಬೇಡಪ್ಪ, ತಿನ್ನೋದು ಬೇಡ, ಏನು ನೋಡುವುದು ಬೇಡ, ಮೂಸಿ ನೋಡುವುದು ಬೇಡ, ಮುಟ್ಟುವುದು ಬೇಡ. ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿ ಇಲ್ಲೇ ಕುಂಡಿರ್ಬೇಕನ್ನೋದು ಹಂಗ ದೃಢವಾದ ಸಂಕಲ್ಪ ಬೇಕಲ್ಲ. ಕೆಲಸ ಗುಲಸ ಒಬ್ಬೊಬ್ರ ಕಾಲದ ಹೇಳಕ್ ಚಾಲು ಮಾಡ್ತೀವಿ, ಹೋದಿಲ್ಲ? ಬಂದ್ ತಡಿಪ ನಾಟ್ ಹೊರಗೆ ಹೋಗಿ ಬರ್ತಾನೆ ನಾನು ಹೋಗಲ್ಲ. ಯಾಕೆ ನೆವ ಹೇಳಿದ್ದರು ಹೋಗ್ತೈತೆ ಹಂಗ. ಭಾಳ ಕಠಿಣ ಐತಿ. ಅಂತರ್ಮುಖ ವೃತ್ತಿ ಒಳಗೆ ಇಲ್ಲಿ ಉಳ್ಕೋಬೇಕು. ಸ್ಥಾನ ಪಲ್ಲಟ ಆಗ್ಬಾರ್ದು. ಒತ್ತಟೆ ಜಗದಾಗ ಇರಾಕರ ಆಗ್ಬಾರ್ದು. ನಿನಗೆ ಮನಸ್ಸು ಜಗದಾಡ್ಲಿ ಅದು ಬೇಕಾದಂಗ. ಒತ್ತಟರ ಕುಂಡ್ರಕರ ಕಲಿ ಇವತ್ತೊಂದಿನ. ಅಲ್ಲೇಟ್ ಹೋಗುದು ಆ ಜಗಕ್ಕೆ ಹೋಗುದು ಹಂಗ ಮುಗುಳು ಸುಟ್ಟು ಬೇಕಿನಂಗ ಅಡ್ಡಾಡ್ತೈತಿ, ಹೌದಿಲ್ಲ?
ಸ್ಥಾನ ಪಲ್ಲಟ ಆಗದಂಗೆ ಒತ್ತಟೇರ ಕುಂತ ಇದನ್ನ ಅಭ್ಯಾಸ ಸುಮ್ಮನಾರ ಕುಂಡ್ರೆ ಜಿಗದಾಡ್ಲಿ ಅದು ಮನಸ್ಸು ಓಡಾಡ್ತೈತಿ, ಅದು ತನ್ನ ಚಾಡಿ ಓಡಾಡ್ತೈತಿ, ಓಡಾಡ್ಲಿ ಅದು ಸುಮ್ಮನೆ ಕುಂಡ್ರು ನೀವು ಗೊತ್ತಿಲ್ಲ, ಜಗ ಬಿಡುವುದು ಬೇಡ ಅಂತ ಆಕೈತೆ. ಹೋಗಿ ಮನೆಗೆ ಹೋಗಿ ಎಲ್ಲ ಇದನ್ನ ಮಾಡ್ಕೊಂಡು ಬಂದು ಸುಮ್ಮನೆ ಕುಂಡ್ರಕ್ಕಾಕೈತಿ ಬಂದು ಆ ಸ್ಥಾನ ಯಾಕ್ರಿ ಒತ್ತಟನೆ ಕೂತ್ಕೊಂಡಿದ್ರ ಸುಮ್ಮನೆ ಕುಂಡ್ರಕ್ ಕಲೀನಿ, ಅದು ಏನಾಕೈತಿ ನಿನಗೆ ಆ ಪರಿಣಾಮ ಆಗೇ ಆಕೈತಿ. ನೀ ಏನು ಮಾಡೋದು ಅವಶ್ಯಕತೆನೇ ಇಲ್ಲ, ಹೌದಿಲ್ಲ? ಕುಂಡ್ರು ಕೊಡ್ಬೇಕಲ್ಲ ವಾಸನ ರೀ, ಭಾಳ ಕಠಿಣ ಅದ. ಯಾವಾಗ ಹೋದೇನು ಅಲ್ಲಿ ಹೋಗಿ ಹಾಕ್ರಿ, ಅಲ್ಲಿ ಹಣಿಕೆ ಹಾಕ್ಯಾನು ಅಂತ ಏನು ಈ ಶರೀರ ಹಿಡ್ಕೊಂಡು ಇನ್ನಿತರ ಪದಾರ್ಥಗಳನ್ನು ಅವಲಂಬಿಸ್ಕೊಂಡು ಸುಖ ಹೊಂದಬೇಕಂದ್ರೆ ಯಾರಿಗೂ ಸಾಧ್ಯನೇ ಇಲ್ಲ. ನಿನ್ನಿಂದಲೇ ನಿನಗೆ ಹಿತ ಇದೆ ಹೊರತು ಅನ್ಯ ವಸ್ತುಗಳನ್ನು ಅವಲಂಬನೆ ಮಾಡುವ ಅವಶ್ಯಕತೆನೇ ಇಲ್ಲ. ಯಾಕೆ ನಾನು ಯಾರಿದ್ದೇನೆ ಅನ್ನೋದ್ರ ಬಗ್ಗೆ ನಮ್ಗೆ ಅದನ್ನು ತಿಳ್ಕೊಳ್ಳುವಂಥ ಹವ್ಯಾಸ ಇಲ್ಲ, ನಮ್ಗೆ ಅದರ ಅಭ್ಯಾಸ ಇಲ್ಲ. ನಮ್ಮ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನಿರಂತರವಾಗಿ ನಡಿಬೇಕು ನೋಡ್ರಿ, ಮರ್ತು ಬಿಟ್ಟೇವು ಅದನ್ನು ನಾವು. ಅಭ್ಯಾಸ ನಡೆದಿಲ್ಲ ಅಂತೇಳಿ ನಾವು ಗಟ್ಟಿ, ಇದು ನಮ್ಗೆ ಹೊರಮುಖ ವೃತ್ತಿ ಗಟ್ಟಿ ಆಗ್ಬಿಟ್ಟೈತಿ. ವಿಷಯದಲ್ಲಿ ಆನಂದ ಇಲ್ಲ ಅನ್ನೋದು ಖಾತ್ರಿ ಆದಾಗ ಅದ್ರ ಬೆನ್ನು ಹತ್ತೋದು ಕೈ ಬಿಡ್ತೈತಿ ಮನಸ್ಸು, ಅವಾಗ ವಿಷಯದ ಆಶೆ ಹೋಗೈತಿ ನೋಡ್ರಿ. ದಿನನಿತ್ಯ ನಾವು ಆರಾಮ ಎಲ್ಲಿ ಅನುಭವ, ನಮ್ಮೊಳಗೆ ಅನುಭವ ಮಾಡ್ತೇವೆ, ಯಾವ ವಿಷಯ ವಸ್ತುಗಳಲ್ಲಿ ಇಲ್ಲ. ಆ ವಿಷಯ ವಸ್ತುಗಳ ಕಡೆ ಅಲ್ಲಿ ಮನಸ್ಸು ನಿಲ್ಲುವುದನೇ ಇಲ್ಲ, ಬೇಕಾದದ್ದು ಇದ್ರೆ ಅಲ್ಲಿ ನಿಲ್ತೈತಿ, ಮತ್ತೆ ಚಂಚಲಕೈತಿ. ನೋಡ್ರಿ ನೀವು ಯಾವ ವಿಷಯದಲ್ಲಿ ನಿನಗೆ ಅತಿ ಪ್ರೀತಿ ಐತಿ ಆ ವಿಷಯದಲ್ಲಿ ನಿಲ್ತೈತಿ ನಮ್ಮ ಮನಸ್ಸು ನೋಡ್ಕೊ, ಅದು ಬೇಸರಕೈತಿ. ಯಾಕಂದ್ರೆ ಆಗಿಲ್ಲ, ಇದ್ದಿದ್ರೆ ಅಲ್ಲಿ ಮನಸ್ಸು ನಿಲ್ತಿತ್ತು. ಯಾವ ವಿಷಯ ಹೋಗದಾಗ ಮನಸ್ಸು ನಿಲ್ಲ, ಚಂಚಲಕೈತಿ ಮನಸ್ಸು, ಯಾಕೆ ಅಲ್ಲಿ ಸಿಗಲಿಲ್ಲ, ಅದು ಮತ್ತೆ ಬೇಸರಿಕೆನೂ ಹೊಂತೈತಿ, ನಾವು ತಿಳ್ಕೊಂಡದ್ದು ಕೊಡ್ಲಿಲ್ಲ ಅದಂತ. ಒಳಗೆ ಆರಾಮ ಅನುಭವ ಬರ್ತೈತೆ, ಹೊರಗೆ ಅನುಭವ ಬರ್ತೈತೆ ನಮ್ಗೆ. ಪ್ರತಿಯೊಬ್ಬರು ಒಳಗೆ ಅಂತರಂಗದಾಗ ಅನುಭವ ಬರುವಂತಹದ್ದು ಹೌದಿಲ್ಲ ಇದು, ಮತ್ತೆ ಹೊರಗಿಂದಕ್ಕೆ ಯಾಕೆ ಗಂಟು ಬೀಳ್ಬೇಕು? ಪ್ರಥಮಾನುಭೂತಿ ಅನುಭವ ಯಾವನಿಗೆ ಹತ್ತದ ಅವ ಧನ್ಯ ಆಗ್ತಾನೆ ನೋಡ್ರಿ. ಮೊಟ್ಟ ಮೊದಲಿಗೆ ನನ್ನೊಳಗೆ ಕಂಡದ್ದನ್ನು ಪುನಃ ಇದನ್ನ ಅನುಭವ ತಗೊಳಕ್ ಪ್ರಯತ್ನ ಮಾಡ್ತಾನೆ, ಅವಾಗ ಇದು ಲಾಭ ಆಕೈತಿ. ತನಗೆ ಬೇಕಾದದ್ದು ಎಲ್ಲ ಥರದ ಸಾಮಾನುಗಳು ಅದಾವಂದ್ರೆ ಸುಧಾ ಮನಸ್ಸು ಚಂಚಲ ಆದ್ರೆ ಆರಾಮ ಅನುಭವ ಬರೋದು. ಏನ್ರಿ ದೇವ್ರು ಎಲ್ಲ ಕೊಟ್ಟನು, ಸಾಕಷ್ಟು ಐತಿ, ಸಮಾಧಾನನ ಇಲ್ರಿ ಅಂತ, ಹೌದಿಲ್ಲ? ಯಾಕಿಲ್ಲ? ಅವುಗಳಿಂದ ಇಲ್ಲ, ಧನ ಕನಕಾದಿಗಳ ಸಮೃದ್ಧಿಯಿಂದ ಇಲ್ಲ. ಭಾಳಷ್ಟು ಮಕ್ಕಳು ಮರಿ ಅದಾವಪ್ಪ, ಬಂಧು ಬಳಗ ಭಾಳ ಐತಿ, ಅದರಿಂದನೂ ಇಲ್ಲ. ಭಾಳಷ್ಟು ಇವು ಅಭ್ಯಾಸ ಮಾಡ್ಯಾನ, ಶಾಸ್ತ್ರ ಅಭ್ಯಾಸ ಮಾಡ್ಯಾನಪ್ಪ, ಬಹಳಷ್ಟು ಎಲ್ಲ ಜ್ಞಾನ ಮಾಡ್ಕೊಂಡನಪ್ಪ ಅನ್ನೋ ಅದರಿಂದನೂ ಇಲ್ಲ. ನ ಬಹುಶ್ರುತತ್ವೇನ ತ್ಯಾಗೇನ ಏಕೇನ, ಎಲ್ಲವನ್ನು ಕೈ ಬಿಟ್ಟಾಗ ಅನುಭವ ಬರುವಂತಹದ್ದು ಇದಂತ. ಮನಸ್ಸಿನ ನಿಶ್ಚಲ ಸ್ಥಿತಿ ಒಳಗೆ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಮನಸ್ಸು ನಿಶ್ಚಲ ಆಗ್ಬೇಕಾದ ವಾಸನಾ ಪೂರ್ಣ ನಾಶ ಆದಾಗ ಮನಸ್ಸು ನಿಶ್ಚಲ ಆಗ್ತೈತಿ. ವಾಸನೆ ವಿರಿಸದೆ ಭೋಗ ವಾಸನೆಗಳು ಪೂರ್ಣ ಯಾವಾಗ ನಾಶಕ್ಕವ ಆವಾಗ ಮನಸ್ಸು ನಿಶ್ಚಲ ಆಗ್ತೈತಿ. ನಿಶ್ಚಲ ಸ್ಥಿತಿಯೊಳಗೆ ಅವಾಗ ನಿರಾತಂಕವಾದಂಥ ಆನಂದದ ಅನುಭೂತಿ ಆಗಕ್ಕೆ ಶುರು ಆಗ್ತದೆ. ಅವ ಪ್ರಯತ್ನ ಮಾಡಿದ, ವಾಸನೆಗಳನ್ನು ನಾಶ ಮಾಡಿಕೊಂಡ, ಮನಸ್ಸು ನಿಶ್ಚಲ ಮಾಡಿದ, ಅವಾಗ ಅದನ್ನು ಲಾಭ ತಗೊಂಡ. ನಾವು ಅದನ್ನು ಮಾಡಬೇಕಾಗೈತಿ. ಈಗ ಮನುಷ್ಯನ ಜನ್ಮಿದ್ದಾಗ ವಿವೇಕದಿಂದ ಈ ವಾಸನೆಗಳನ್ನು ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡಿ ನಾಶ ಮಾಡಿಕೊಂಡಾಗ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ಸ್ಥಿತಿ ಒಳಗೆ ಇದನ್ನು ಅನುಭವ ಮಾಡ್ಕೊಳಕ್ಬೋದು. ಯಾವಾಗ ಬೇಕು ಅವಾಗ ಇದನ್ನು ಅನುಭವ ಮಾಡ್ಕೊಳಕ್ ಬರ್ತೈತಿ. ನಾವು ಮನಸ್ಸು ನಿಶ್ಚಲ ಆತಂದ್ರೆ ವಿಷಯ ಚಿಂತನದಿಂದ ಮನಸ್ಸು ಚಂಚಲ ಆಕೈತಿ. ಅದಕ್ಕೆ ತ್ವರೆ ವಿಷಯವನ್ನು ಒಂದತ್ತು. ಮನಸ್ಸು ನಿಶ್ಚಲ ಆಗ್ಬೇಕಂತಂದ್ರೆ ವಿಷಯದ ಗೊಡವಿ ಕೈ ಬಿಡೋದು, ವಿಷಯದಿಂದ ವಿಮುಖನಾಗದ ಹೊರತು
ಈ ಪಾರಮಾರ್ಥಿಕ ತತ್ವಜ್ಞಾನ ಮತ್ತು ಇದರ ಫಲ ನಮಗೆ ಸಿಗಲಾರ. ಹೌದು, ಪ್ರಾಪಂಚಿಕ ಸುಖದಲ್ಲಿ ಉದಾಸೀನ ಆಗ್ಬೇಕು, ಅದರಿಂದ ವಿಮುಖ ಆಗ್ಬೇಕು. ಅಂದ್ರೆ ಇಂದ್ರಿಯಗಳ ಗೋಚರ ಆಗೋದು ಜಗತ್ತಿನ ವಸ್ತುಗಳ ಮ್ಯಾಗಿನ ವ್ಯಾಮೋಹ ಏನೈತೆ ಅಲ್ಲ ಒಳಗೆ ಆಂತರಿಕವಾಗಿ ಇಲ್ಲಿ ತನಕ ಮಾಡ್ಕೊಂತ ಬಂದ ಅದು ಗಟ್ಟಿ ಆಗಿಬಿಟ್ಟೈತೆ. ಅದ ಸಂಸ್ಕಾರ, ಅದನ್ನು ಹೊಡೆದು ಹಾಕೋದು ಯಾಕ್ರಿ? ಚಾಳಿ ಅದ್ರಾಗ ಸುಖ ಸಿಗ್ತೈತೆ ಅನ್ನೋದು ಅದೇ ಚಾಳಿ ಬಿದ್ದು ಬಿಟ್ಟೈತೆ ನಮಗೆ. ಅದ್ರಾಗ ಹಣಿಕೆ ಹಾಕೋ ಚಾಳಿ ಹೋಗೋದು ಭಾಳ ಕಠಿಣ ಐತಿ. ಎಷ್ಟು ಹೇಳಿರು ಕೇಳಿರು ಆ ಹಣಿಕೆ ಹಾಕೋ ಚಾಳಿ ಹೋಗುವ ನನಗೆ ಇನ್ನೂ ಐತೆ. ಅದ್ರಾಗ ರೂಪದಾಗ ಐತೆನ, ಗಾಯನದಾಗ ಐತೆನ, ರುಚಿ ಒಳಗೆ ಐತೆನ, ಸ್ಪರ್ಶದೊಳಗೆ ಐತವ. ಆ ರುಚಿ ಎದ್ರಾಗ ಐತಿ ನೋಡ್ಕೊಂಗ. ಎಷ್ಟು ಜನ್ಮ ಆತಿ ಹುಟ್ಟಿಟ್ಟು ಬಂದು ನೋಡ್ಕೊಳಕೈತೀನಿ ಇದ್ರಾಗ ಇದ್ದಿದ್ರ ಇಲ್ಲಿ ತನಕ ಯಾಕೆ ನಿನಗೆ ಅದು ಸುಖ ಅನುಭವ ಬರಬಾರ್ದು? ಇಲ್ಲ, ನೀ ತಿಳ್ಕೊಂಡ್ರಾಗ ಅದಿಲ್ಲ. ನಾ ಬಾಳೆ ಮಾಡಿ ಸುಖ ಹೊಂದ್ಬೇಕಂತ ಹೊಂಟೀನಿ, ಬಾಳೆದಾಗ ಸುಖ ಐತೆ ನೋಡ್ಕೊ ನೀನು. ಬಾಳೆ ಬೆನ್ನ ಹತ್ತಿದ ಯಾವ ಸುಖ ಹೊಂದ್ಯಾನ ಹೇಳ? ಅದನ್ನ ನಿಂತ ವಿಚಾರ ಯಾವ ಮಾಡ್ಕೋತಾನ, ಅದ್ರಾಗ ಏನೂ ಇಲ್ಲಪ್ಪ. ನಾವು ಅದ್ರ ಗೊಡವಿ ಕೈ ಬಿಟ್ಟಾಗ ನಾವು ಆರಾಮಿರ್ತೇವಿ. ಆರಾಮಿನ ನೆನಪಿದ್ದಾಗ ಬಾಳೆ ಎಲ್ಲಿ ಐತಿ? ಎಲ್ಲ ಹಾರಿಗಿಡದು ಹೋಗಿತ್ತಲ್ಲಿ. ಸ್ವಲ್ಪರ ಐತೆ ನೀನು ಬಾಳೆ ನೆನಪಲ್ಲಿ. ಬರೀ ಬಾಳೆ ಕಾಳಜಿ ಮಾಡಾಕತ್ತಿ. ಯಾಕಂದ್ರೆ ಅದರಿಂದ ನಿನಗೆ ಲಾಭ ಏನೈತಿ? ಹೇಗ್ರಿ? ಅದೆಲ್ಲ ಹಾರಿ ಅದ್ರ ನೆನಪಿಲ್ಲದಾಗ ನೀ ಆರಾಮದಿ. ಈಗ ಬಾಳೆದ ನೆನಪು ಬಂತೆ ಅಂದ್ರೆ ಆರಾಮ್ ಕೆಡಿಸ್ಕೋತೀನಿ. ಮತ್ತೆ ತನಗೆ ಕುಂತಿ ಈಗ ಆ ಕಡೆಯಿಂದ ಏನಾರ ಸುದ್ದಿ ಬಂತೆ ಅಂದ್ರೆ ಬಾಳೆ ಸುದ್ದಿ ಹೋಗ್ತರಿಪ್ಪ, ಯಾವಾಗ ಬಿಡ್ತಾರೋ ಅಂತಿ. ಮತ್ತೆ ಸಮಾಧಾನ ಇಲ್ಲ ನಿನಗೆ. ಇದು ಯಾವ್ದು ಬಾಳೆ ಚಿಂತಿಲ್ದ ತನ್ನಗೆ ಕುಂತಿ ಅಂತ ಆರಾಮದಿ. ಈಗ ಹಂಗೆ ಬಿಟ್ಟಿರ ಕಲಿ. ಏನ್ ಬೇಕಾದ ಆಗೋದು ಆಗ್ಲಿ. ಅದು ಬೆಂಕಿ ಎದ್ದೈತಿ ಅಂದ್ರೆ ಸುಮ್ಮನೆ ಕುಂಡ್ರಕಾಕೈತೆ ಇಲ್ಲಿ? ಬೆಂಕಿ ಎತ್ತಿ ಉರಿಯಾಕತೈತಿಪ್ಪ, ನಿನ್ನು ಬಣಿ ಮಣಿಗಳು ಎಲ್ಲ ಉರಿಯಾಕತ್ತಾವ, ಸುಮ್ಮನೆ ಕುಂಡಿರ್ಬೇಕು ನೋಡು. ಅಂದ್ರೆ ಇದು ನಿನಗೆ ತಿಳಿದಂಗೆ ಅಂತ ಪ್ರಸಂಗ ಬಂದಾಗ ಗೊತ್ತಾಕೈತಿ ನಿನಗೆ. ಸುಮ್ಮನೆ ಕುಂಡ್ರಕಾಕೈತಿ, ಹಂಗ ಚಡ್ಪಸ್ತಿಪ್ಪ. ಹಂಗ ಅಯ್ಯೋ ಯಪ್ಪ ಏನಾಯ್ತು ನಂದೆಲ್ಲ ಜೀವನ ಹೋಗ್ತಿದ್ವು ಅಂತ. ಎಲ್ಲವೂ ಹೋಗಲಿ, ಆತ್ಮ ಒಂದೇ ಉಳಿಯಲಿ ಅನ್ನೋ ಭಾವ ಗಟ್ಟಿ ಆಗ್ಬೇಕಲ್ಲ. ಇವೆಲ್ಲ ನಮ್ಮ ಪರೀಕ್ಷೆಗೆ ಒಳಪಟ್ಟಾಗ ನಾವು ಪುಟಕ್ಕೆ ಹಾಕಿದಾಗ ಚಿನ್ನಕ್ಕೆ ಹೊಳಪ ಬರ್ತೈತೆ ಅಂತಾರಲ್ಲ, ಹಂಗೆ ನಮಗೆ ವಿಘ್ನಗಳು ಬಂದಾಗ ನಮಗಿಲ್ಲೇ ಇದು ನಮಗೆ ಅನುಭವ ಬರ್ತದೆ. ಗಟ್ಟಿ ಆಕೈತಿ ಅನುಭವ. ಏನು ಕಟ್ಟದಾಗ ಮೂರ್ತಿ ಆಕೈತಿ, ಉಳಿ ಪೆಟ್ಟು ಬಿದ್ದಾಗ ಮೂರ್ತಿ ಆಗುದು. ಅದು ಉಳಿ ಪೆಟ್ಟು ತಿನ್ನದ ಹೊರತು ಮೂರ್ತಿ ಹೆಂಗೆ ಆಕೈತಿ? ಕಷ್ಟಗಳ ನಮ್ಮನ್ನ ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತಾವ ನಮ್ಮ. ಏನ್ ಹಂಗ ನಮಗೇನು ಆಗಬಾರ್ದ್ರೆ ಹಿಂಗ ಹೊಂದಾಕಾಗೋದಿಲ್ಲ. ಅದನ್ನ ಇದನ್ನು ಪಡಗ್ಬೇಕಾತಂದ್ರೆ ಇದನ್ನ ಎಲ್ಲ ನಾವು ಸಹನ ಮಾಡ್ಕೋಬೇಕು. ಜಗತ್ತಿನ ಭಾವನೆಯನ್ನೆಲ್ಲ ಕೈ ಬಿಡ್ಬೇಕು. ಇದು ಸಂಬಂಧ ಎಲ್ಲ ತಪ್ಪಿಸ್ಕೊಂಡಾಗ ಇದು ಅನುಭವ ಕೊಡ್ತದೆ. ಅದಕ್ಕೆ ಹಗರ ಬಗರ ಇಲ್ಲಿ ತಗೋರಿದಂತಿದ್ರು. ಅದನ್ನ ಒಂದು ಮಾತಾಡಕ್ ಭಾಳ ಚಂದ ಇದೆ. ಯಾಕ್ರಿ? ವೇದಾಂತ ಶಾಸ್ತ್ರ ಇರುವುದು ಮಾತ್ರ ಭಾಳ ಕಠಿಣ ಅದ. ಹಂಗಂತೇಳಿ ಎಲ್ಲೋ ಒಬ್ರು ಕೋಟಿ ಕೋಟಿ ಜನಗಳಲ್ಲಿ ಒಬ್ಬವ ಇದ್ರ ಮ್ಯಾಗಿನ ಆಸಕ್ತಿಯನ್ನೆಲ್ಲ ತೆಗೆದಾಕಿ ನಿಜದ ಅನುಭವವನ್ನು ಮಾಡ್ಕೊಂಡು ಉಳ್ಕೋಬೇಕು ನಾವು. ಕೇಳಕ ಭಾಳ ಚಂದ ಇದೆ ಈ ವೇದಾಂತ ಶಾಸ್ತ್ರ. ಇರುವುದು ಮಾತ್ರ ಭಾಳ ಕತ್ತಿ ಅಲಿಗಿನ ಮೇಲೆ ನಡೆದಂಗದ ಅಂತ. ನೀ ಪೂಜೆ ಕೂಡ್ಬೇಕಾದ್ರೆ ಎಲ್ಲ ಕೈ ಬಿಟ್ಟ ಕೂಡ್ಬೇಕು. ಹೊರಗೆ ಏನಾರ ಮಾಡ್ಬೇಕನ್ನೋದು ಉಳಿಬಾರ್ದು. ನೀನು ಏನಾರ ಮಾಡ್ಬೇಕನ್ನೋದು ಇಟ್ಕೊಂಡು ಕೂತ್ರೆ ನಿನಗೆ ಪೂಜೆ ಅಂತಾರ. ಅದಕ್ಕೆ ಹೆಂಗೆ ಅನುಭವ ಬರ್ಬೇಕಿದೆ ನಿನಗೆ? ಆನಂದದ ಅನುಭೂತಿ ಆಗ್ಬೇಕಾದ್ರೆ ಹೊರಗಿಂದೆಲ್ಲ ಕೈ ಬಿಟ್ಟಾಗ ಬರ್ತೈತೆ. ಯಾವ ವಿಕಾರಗಳು, ನಿಸಡ್ಡ ವಿಕಾರಗಳು ನಿನಗಿಲ್ಲ. ಎಲ್ಲ ಶರೀರಕ್ಕೆ ಸಂಬಂಧ ಅದಾವು, ಮನಸ್ಸಿಗೆ ಸಂಬಂಧ ಅದಾವು. ನಿನಗೇನು ಸಂಬಂಧ? ಆ ವಿಕಾರಗಳನ್ನು ತಿಳಿಯಾವ ನಿನಗೆಲ್ಲಿ ಅದಾವ ವಿಕಾರಗಳು? ಖರೆ ಹೇಳೋರು ಮಾತು ನಂಬುದಿಲ್ಲ ನಮಗೆ. ಇದ್ದಕ್ಕಿದ್ದಂಗೆ ಹೇಳೋರು ನಂಬುದಿಲ್ಲ ನಾವು. ಸುಳ್ಳು ಹೇಳೋರು ದೌಡ್ ನಂಬ್ತೀವಿ. ನೀವ ದೇವ್ರಿದ್ದೀರಿಪ್ಪ, ಪರಬ್ರಹ್ಮ ಸ್ವರೂಪ ಇದ್ದೀರಿ ಅಂತ ಎಷ್ಟು ಅನುಭವಕ್ಕೆ ಬರುವಂಗೆ ಹೇಳಿದ್ರು ಅದನ್ನ ನಂಬಾಕ್ತಾ ಇರಲಿಲ್ಲ. ನಮ್ಮಂಥವ್ರು ಹೆಂಗೆ ಬಿಡಪ್ಪ, ನಾವ್ ಹೆಂಗೆ ದೇವ್ರಂತ? ದೇವ್ರೊಬ್ಬ ಬೇರೆ ಅದನ್ನು ತಿಳಿಯಾಗ ನಮ್ಗೆ ಐತೆ. ಅವ ಎಲ್ಲ ನಮಗೆ ಕೊಡ್ತಾನು, ಅನುಗ್ರಹ ಆಕೈತಿಪ್ಪ, ನಾವು ಬೇಡಿದ್ದೆಲ್ಲ ಕೊಡ್ತಾನು ಅನ್ನೋ ಕಲ್ಪನಾ ಐತಿ ನಿಮ್ಗೆ ತಿಳಿಯಾಗ. ಇದು ಮಾನವನ ಗ್ರಹಿಕೆ, ಕಲ್ಪಿಸ್ಕೊಂಡು ಕೂತಿ ಅದನ್ನು.
ನಾವು ಕಲ್ಪಿಸ್ಕೊಂಡದ್ದು ಯಾವ ದೇವರಲ್ಲ. ದೇವರನ್ನ ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ಕಲ್ಪನೆಗೆ ಬಂದದ್ದು ಯಾವ ದೇವರಲ್ಲ. ನೀ ಕಲ್ಪನೆ ಮಾಡ್ಕೊಂಡು ಕೂತಿಲ್ಲ. ಅವನ ಹರ ಬ್ರಹ್ಮದಾನ, ವಿಷ್ಣು ಅದಾನ, ದೇವಿ ಅದಾಳ, ಶಕ್ತಿ ಅದಾಳ, ಗಣಪತಿ ಅದಾನ, ದುರ್ಗವ್ವ, ದ್ಯಾಮವ್ವ, ಏನೇನು ಎಲ್ಲವೂ ಅದಾಳ. ಏನೇನು ಕಲ್ಪಿಸ್ಕೊಂಡು ಕುಂತಿಯಲ್ವ ನೀನು. ಅವು ದೇವರಂತ ತಿಳ್ಕೊಂಡು ಕುಂತಿ. ನೀ ಯಾರಂಗಾರ? ನೀವು ಕಲ್ಪಿಸಿದ್ದು ದೇವರಾದ್ರೆ ನೀ ಕಲ್ಪಿಸವ ನೀ ಯಾರು? ನೀ ಅಲ್ಲನ ದೇವ್ರು. ನೀ ದೇವ್ರಲ್ಲ ಆದ್ರೆ ದೇವ್ರು ನಡ್ಕೊಳಕ್ ಹೋಗಿ ನೀ. ಇದು ಹೊಳಿಬೇಕಲ್ಲ ನಮಗೆ. ನಮ್ಮನ್ನ ಮರೆತ ಅನ್ಯವಾಗಿ ಐತೆ ಅಂತ ಸುಳ್ಳ ಬಳಲ್ತೀವಿ. ಅಲ್ಲಿ ದೇವರದಾನ, ಇಲ್ಲಿ ದೇವರದಾನ, ಸುಳ್ಳ ಬಳಲ್ತೀವಿ. ಬಳಲಿಕ್ಕೆ ಬ್ಯಾಸನಕ್ಕೆ ಆತಿಲ್ಲ. ಅಡ್ಡಾಡಿದೆಲ್ಲ ದೇವ್ರ ಭೇಟಿಯಾಗಕ್ಕೆ ಹೋಗ್ಯಾನ, ದೇವ್ರ ದರ್ಶನ ಆತ. ದೇವ್ರ ದರ್ಶನ ಆದ್ರೆ ಬಳಲಿಕ್ಕೆ ಎಲ್ಲ ಹೋಗ್ಬೇಕು. ನಿನಗೆ ಸಂಕಟ ಹೋತ. ನಿನಗೆ ದೇವ್ರ ಭೇಟಿ ಆದ್ರೆ ಸಂಕಟ ಉಳಿತೈತೆ ನಿನಗೆ. ದುಃಖ ರಹಿತ ಆಗಿಬಿಟ್ಟೆ ನೀ. ದೇವ್ರಂತ ಏನಾರ ಭೇಟಿ ಆತಾನೆ, ದೇವ್ರ ಭೇಟಿ ಆತ ನಿನಗೆ. ದೇವ್ರಂತ ಏನಾರ ಪೂಜೆ ಮಾಡಿದ್ರೆ ದೇವ್ರ ಪೂಜೆ ಮಾಡಿದವನು. ಅದು ಇಲ್ಲದನ್ನ ತಲೆ ತುಂಬಿಕೊಂಡ ಸಮಾಧಾನ ಶಾಂತಿಯನ್ನು ಕೆಡಿಸ್ಕೊಂತೀಯಲ್ಲ ನೀನು. ದೇವ್ರಿಗೆ ಭೇಟಿ ಆದ್ಮ್ಯಾಗ ಗೊತ್ತಾತ ನಿನಗೆ ಆರಾಮ. ನಿನ್ನಲ್ಲೇ ಐತಿ ಅನ್ನೋದು ನಿನಗೆ ಗೊತ್ತಾಗ್ಲಿಲ್ಲ ಅಲ್ವ. ಇನ್ನೊಬ್ರು ಕೊಡ್ತಗೊಳ್ಳೋದು ಏನು ಸನ ಅದು ಬಹಳ ಆರಾಮ ಐತ್ರಿ ಅಂತ. ನಿನ್ನೊಳಗೆ ಇದ್ದದ್ದು ನೀನು ತಿಳ್ಕೊಳಕ್ಕಾಗಲಿಲ್ಲ. ಅದು ಯಾವಾಗಲೂ ಇದ್ದ ಆರಾಮ ನಿನ್ನಲ್ಲೇ ಐತದ. ಹೊರಗೆ ಎಲ್ಲಿ ಹೋಗ್ಬೇಕಾಗಿಲ್ಲ, ಏನೂ ಮಾಡೋ ಅವಶ್ಯಕತೆ ಇಲ್ಲ. ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮವನ್ನು ವಹಿಸೋ ಕಾರಣ ಇಲ್ಲ. ಇದ್ದಕ್ಕಿದ್ದಲ್ಲೇನೆ ಅದನ್ನು ಅನುಭವ ಮಾಡ್ಕೊಂಡು ಉಳ್ಕೋಬೇಕಾಗಿ. ಅಲ್ಲಿ ಹೋಗ್ಬೇಕು, ಇಲ್ಲಿ ಎಲ್ಲಿ ಹೋಗುವ ಅವಶ್ಯಕತೆನೇ ಇಲ್ಲ. ನಿನ್ನಲ್ಲೇ ಇದ್ದದ್ದು ನೀನು ನೋಡ್ಕೊಂಡ ಅದನ್ನು ಅನುಭವ ಮಾಡ್ಕೋ ಕೆಲಸದ. ಹೊರಗೆ ಎಲ್ಲಿ ಹಣಿಕೆ ಹಾಕೋ ಕೆಲಸನೇ ಇಲ್ಲ. ನೀನು ದನಿತಿ ಸುಳ ಅನ್ಯವಾಗಿ ಹುಡುಕಾಕ ಹೋಗಿ ದನು ಮಾತಿಲ್ಲ ಅಲ್ಲಿ. ಸುಳ್ಳ ದನಿತಿ ಕೆಲಸ ಇಲ್ಲ. ವ್ಯರ್ಥ ಶ್ರಮ ನೀನು ಮಾಡೋದಲ್ಲ. ಅದಕ್ಕೆ ಸುಮ್ಮನೆ ಇರು ಮನವೇ, ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವೆ ಅಂತ. ಸುಮ್ಮನಿದ್ದೇನೆಂಬ ಹಮ್ಮನಳಿದು ಸುಮ್ಮನಿರು ಅಂತ. ಅದಕ್ಕೆ ನಾ ಅಭ್ಯಾಸ ಮನಸ್ಸಿಗೆ ಕಲಿಸ್ಬೇಕು. ನಾವು ಸುಮ್ಮನೆ ಇರ್ಸಾಕ ಮನಸ್ಸಿಗೆ ವಿವೇಕದಿಂದ. ಇಲ್ಲೇ ಯಾಕೆ ಓಡಾಡ್ತೀವಿ? ಓಡಾಡಿ ಯಾಕೆ ಬಳಲ್ತೀವಿ ಮನಸ್ಸು? ಸುಮ್ಮನೆ ಇದ್ದರೆ ನಿನ್ನಲ್ಲೇ ಐತಿ ಸುಖದ ಅನುಭವ. ಮನಸ್ಸು ಸುಮ್ಮನಿದ್ದರೆ ಸುಖ. ಅದಕ್ಕೆ ಯೋಗ ಅಂದರೆ ಅದು ಶಿವಯೋಗ. ಮನಸ್ಸನ್ನು ಸುಮ್ಮನೆ ಇರಿಸೋದು, ಯಾವುದೇ ಆಲೋಚನೆಗಳಿಗೆ ಅವಕಾಶ ಕೊಡದ ಮನಸ್ಸನ್ನು ಸುಮ್ಮನೆ ಇರಿಸೋದು. ಇರು ನೋಡು, ನೀವು ಒಂದಿನ ಇರು, ಸುಮ್ಮನೆ ಇರು. ಯಾಕ್ರಿ? ಯಾವುದು ಕಲ್ಪನಾ ಮಾಡಲಿ ಸುಮ್ಮನೆ ಇರಕ್ಕೆ ಕಲಿಬೇಕು ನೋಡ್ರಿ. ಅನ್ಯದ್ರ ಶರೀರ ಭಾವ ಬಂತಂದ್ರೆ ಇದು ಹಸಿವು ದಶಗಳ ಭಾವ ಬರ್ತೈತಿ. ಏನಾರು ತಿನ್ಬೇಕಪ್ಪ ಅನ್ನೋ ಭಾವ. ನಿನ್ನ ಭಾವದಾಗ ಆತ್ಮಭಾವದೊಳಗಿತ್ತಂದ್ರೆ ಮನಸ್ಸನ್ನು ಅಲ್ಲಿ ನಿಲ್ಲಿಸಿದ್ರೆ ಹಸಿವು ದಶಗಳ ಭಾವ ಇಲ್ಲ. ಅಲ್ಲಿ ಶರೀರ ಭಾವ ಬರುದಿಲ್ಲ. ಶರೀರ ಭಾವ ಬಂದ್ಬಿಟ್ಟು ಏನಾರು ತಿನ್ಬೇಕಪ್ಪ, ಹಸಿವು ದಶಗಳ ಭಾವ ಬರ್ತೈತಿ. ನಿನಗೆ ಎಲ್ಲ ಕಬರಿಗೆ ಎಟ್ಟು ನಿಂದ್ರಾಕೈತಿ. ನಿನಗೆ ಅಭ್ಯಾಸ ಇದ್ರೆ ಬರ್ತೈತಿ. ಅದು ಒಂದೇ ದಿನ ಬರ್ತೈತೆ. ಯಾವಾಗಾರ ಮಾಡಿರ್ ಬರ್ತೈತಿ. ಇದು ಒಳಗೆ ಆಂತರಿಕವಾಗಿ ಅಭ್ಯಾಸ ನಿರಂತರವಾಗಿ ಇದೇ ನಡಿಬೇಕು. ಇದೇ ನಮ್ಮ ಜೀವನದ ಗುರಿ. ಅದ ನಮ್ಮ ನಿಜ ಸ್ವರೂಪವನ್ನು ತಿಳ್ಕೊಳ್ಳೋದು. ಎಲ್ಲ ವಿಚಾರಗಳನ್ನು, ಕಲ್ಪನೆಗಳನ್ನೆಲ್ಲ ಕಡೆಗಣಿಸಿ ನಿಂದು ಇದನ್ನು ನಾವು ಅನುಭವಕ್ಕೆ ತಗೋಬೇಕು ಅನ್ನುವಂಥ ಉತ್ಕಟ ಇಚ್ಛಾ ಬೇಕು ನೋಡಿ. ಅಂದ್ರೆ ಇದು ಸಾಧ್ಯ ಐತೆ. ಉತ್ಕಟ ಇಚ್ಛಾ ಇಲ್ಲೇ ನಮ್ಗೆ ಇದನ್ನು ಬಿಡಕ್ಕಾಗೋದನ್ನ. ನಿಜವನ್ನು ತಿಳ್ಕೊಬೇಕು ಅನ್ನೋ ಉತ್ಕಟ ಇಚ್ಛಾ ಆಯ್ತು ಅಂದ್ರೆ ಇದನ್ನು ವಿಷಯ ಚಿಂತನೆಯನ್ನು ಕೈ ಬಿಡಾಕಸ್ತದೆ. ಮುಮುಕ್ಷತ್ವ ಇತ್ತಂದ್ರೆ ನನಗೆ ಮುಮುಕ್ಷತ್ವನ ಬಂದಿಲ್ಲ. ನಿಂದು ವಿಷಯದ ಕಡೆಗಿನ ಒಲವು ಐತಿ ಹೆಚ್ಚಾಗಿ. ಬರೀ ಅದರಾಗ ಕಾಲ ಕಳೆದು ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ಹಾತೊರಿತೀವಿ. ಇದು ಏನು ಮಾಡಿದ್ರು ಅಷ್ಟೇ ಐತಿ ಬಿಡಿದ್ರೆ ಹಣೆ ಬರ ಅಂತ ತಿಳ್ಕೊಂಡು ನಾವು ವಿವೇಕ ಜಾಗೃತ ಅದಾದ್ರೆ ಯಾವಾಗಲೂ ನನ್ನಲ್ಲಿ ಐತಿ ಅನ್ನೋದು ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹೊರಗೆ ಹೋಗೋದು ನಾವು ಎಲ್ಲದರ ಬಗ್ಗೆ ಉದಾಸೀನ ಹಾಕಿ ವಿವೇಕ ಜಾಗೃತ ಅದ ಅದನ್ನು ಜಾಗೃತಗೊಳಿಸ್ಕೋಬೇಕಾಗಿತ್ತು. ವಿವೇಕ ಅವರ ಸಂಘ ಮಾಡಬೇಕು. ನಿನ್ನಲ್ಲಿ ಯಾಕೈತಿ? ಅದು ಪ್ರತಿಯೊಬ್ಬರಲ್ಲಿ ಅದೈತಿ. ವಿವೇಕ ಮೂರನೇ ಕಣ್ಣು ಜಾಗೃತಗೊಳಿಸ್ಬೋದು. ಜ್ಞಾನ ದೃಷ್ಟಿ, ಅದಕ್ಕೆ ರುದ್ರಾಕ್ಷಿ ಅಂತಾರೆ. ಜ್ಞಾನದ ಕಣ್ಣು ಅದನ್ನು ಧಾರಣ ಮಾಡುವಂಥ ಅವೆಲ್ಲ ಎಲ್ಲ ಬಯಕೆಗಳು ನಾಶ ಆಗಬೇಕು. ಯಾವುದೇ ತೊಂದರೆ ಇಲ್ಲದಂಗೆ ಆಕೈತಿ. ಅವಾಗ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಈ ಬಯಕೆಗಳನ್ನೆಲ್ಲ ನಾಶ ಮಾಡ್ಕೊಂಡ್ರೆ ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಕೊಂಡು ಅವಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ ಪ್ರತಿಯೊಬ್ಬರಿಗೆ. ನಾವು
ಇವನ್ನೆಲ್ಲ ಒಳಗೆ ಬಯಕೆಗಳನ್ನ ಇಟ್ಕೊಂಡು ನಾ ಆರಾಮ ಇರ್ತೇನೆ ಅದು ಸಾಧ್ಯನೇ ಇಲ್ಲ. ಒಳಗೆ ಆಶಯ ಇಟ್ಕೊಂಡ, ವಿಷಯದ ಆಶಯ ಇಟ್ಕೊಂಡ ನನಗೆ ಇದು ಅನುಭವಕ್ಕೆ ಬಾ ಅಂದ್ರೆ ಹೆಂಗೆ ಬರ್ಬೇಕು ಹೇಳ್ರಿ? ಅವ್ನು ತೊರೆ ವಿಷಯವನ್ನು ಮನಸ್ಸಿನಾಗ ಏನೇನು ಯಾವ್ದಾರು ಇಚ್ಛಾ ಮಾಡ್ಯಾರ ಅವನ್ನೆಲ್ಲ ಕೈ ಬಿಡೋಣ. ಅದ್ರ ಪರಿಣಾಮ ಏನಕ್ಕೈತಿ? ದುಃಖನ ಕೊಡ್ತೈತಿ. ಅದಕ್ಕೆ ಅಂಥವನ್ನ ಕೈ ಬಿಟ್ಟು ನಿಜವನ್ನ ತಿಳ್ಕೊಳಿಕ್ ಪ್ರಯತ್ನವನ್ನು ಮಾಡ್ರಿ. ಬಿಡು. ಸಕಲ